ಬ್ಯಾಕ್ ಜೈಲಲ್ಲಿ 373 ದಿನ ಮುಂದೇನಾಗುತ್ತೆ? ಸತತ ಕಾನೂನು ಹಿನ್ನಡೆ, ಬೇಲ್ ಸಿಗೋದಿಲ್ವಾ? ಭವಿಷ್ಯತ್ತಿನ ಚಿಂತೆ, ಕ್ಷಣ ಕ್ಷಣವೂ ಆತಂಕ, ಮೌನ ದರ್ಶನ. ಜೈಲುಗಳಲ್ಲಿ ಫುಲ್ ಸ್ಟ್ರಿಕ್ಟ್ ರೂಲ್ಸ್ ಮಾಡಲಾಗಿದೆ. ದರ್ಶನ್ಗೆ ರಾಜಾತಿಥ್ಯ ಸಿಗ್ತಾ ಇಲ್ಲ. ಕಾನೂನು ಹೋರಾಟದಲ್ಲೂ ಕೂಡ ಇಲ್ಲಿವರೆಗೂ ದರ್ಶನ್ಗೆ ಸತತವಾಗಿ ಹಿನ್ನಡೆಯಾಗಿದೆ. ನಾರ್ಮಲ್ ಆಗಿ ಮನೆ ಊಟ ಕೂಡ ಸಿಗುವಂತಹ ಸಾಧ್ಯತೆಗಳು ಕೂಡ ಈಗಾಗಲೇ ದೂರ ಆಗ್ಬಿಟ್ಟು 373 ದಿನ, ಒಂದು ವರ್ಷದ ಮೇಲೆ ಒಂದು ವಾರ ಕಡಿತಾ ಬಂತು. ಜೈಲುಗಳಲ್ಲಿ ಫುಲ್ ಸ್ಟ್ರಿಕ್ಟ್ ಆದಂತಹ ರೂಲ್ಸ್ಗಳನ್ನು ತರಲಾಗಿದೆ. ಹಾಗಾಗಿ ಯಾವುದೇ ರೀತಿಯಾದಂತಹ ರಾಜಾತಿಥ್ಯ ವ್ಯವಸ್ಥೆಗಳು ಆರೋಪಿಗಳಿಗೆ ಸಿಗ್ತಾ ಇಲ್ಲ, ದರ್ಶನ್ಗೂ ಸೇರಿದಂಗೆ. ಬೆಂಗಳೂರು ಸೆಂಟ್ರಲ್ ಜೈಲಲ್ಲಿ ದರ್ಶನ್ ಮೌನವಾಗಿದ್ದಾರೆ ಅನ್ನೋ ವಿಚಾರ ಗೊತ್ತಾಗ್ತಾ ಇದೆ. 373 ದಿನ ಕಳೆದಾಗಿದೆ. ಇಲ್ಲಿಂದ ಮುಂದೇನಾಗುತ್ತೆ, ಮುಂದಿನ ಭವಿಷ್ಯ ಹೇಗೆ ಅನ್ನುವಂಥ ಪ್ರಶ್ನೆಗಳಿದೆ. ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುನಿರಾಜು. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುನಿರಾಜು, ವರ್ಷದ ಮೇಲೆ ಒಂದು ವಾರ, 373 ದಿನ ದರ್ಶನ್ ಜೈಲಿಗೆ ಹೋಗಿ ಜೈಲು ಪಾಲಾಗಿ, ಇದೆಲ್ಲ ಡೀಟೇಲ್ಸ್ ನೋಡ್ತಾ ಇದ್ರೆ ದರ್ಶನ್ ಈಗ ಸಾಮಾನ್ಯ ಕೈದಿಗಳಂತೆ ಜೈಲಿನ ಆ ಒಂದು ಪರಿಸರಕ್ಕೆ, ವ್ಯವಸ್ಥೆಗೆ ಒಗ್ಗಿಕೊಂಡಂತೆ ಕಾಣಿಸ್ತಾ ಇದೆ. ಖಂಡಿತ ಅರುಣ್, ಯಾಕಂದರೆ ಈಗಾಗಲೇ ದರ್ಶನ್ ಜೈಲು ಸೇರಿ ಬರೋಬ್ಬರಿ ಒಂದು ವರ್ಷ ಒಂದು ವಾರ ಆಗಿರೋದು. ಆದ್ದರಿಂದ ಈಗ ಜೈಲಿನ ನಿಯಮಾವಳಿ ಮತ್ತು ಏನು ಅಲ್ಲಿನ ಒಂದು ಕಟ್ಟುಪಾಡು ಏನಿದೆ ಅದಕ್ಕೆ ಒಗ್ಗಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಈಗ ಅವರಿಗೆ ಎದುರಾಗಿರೋದು. ಈಗಾಗಲೇ ಸಾಕಷ್ಟು ಬಾರಿ ಅವರು ಕಾನೂನು ಹೋರಾಟವನ್ನು ಕೂಡ ಮಾಡಿದರು. ಜೈಲಿನಲ್ಲಿ ಕನಿಷ್ಠ ಬೇಸಿಕ್ ಫೆಸಿಲಿಟಿನಾದರೂ ಕೊಡಿ, ಮತ್ತು ಊಟ ತಿಂಡಿಗೋಸ್ಕರ ಮತ್ತು ಅಲ್ಲಿ ಬೆಡ್ಶೀಟ್ಗೋಸ್ಕರ ಕೂಡ ಒಂದು ಹೋರಾಟವನ್ನು ಮಾಡಿದರು. ಆದರೆ ಎಲ್ಲವೂ ಕೂಡ ಕಾನೂನಾತ್ಮಕವಾಗಿ ಏನು ಹೋರಾಟ ಮಾಡಿದರು ಎಲ್ಲದರಲ್ಲೂ ಕೂಡ ಒಂದು ಸ್ವಲ್ಪ ಹಿನ್ನಡೆ ಆಯಿತು. ಆದ್ದರಿಂದ ಈಗ ಜೈಲಿನ ನಿಯಮಗಳನ್ನು ತುಂಬ ಟೈಟಾಗಿ ಈಗ ಅಧಿಕಾರಿಗಳು ಕೂಡ ಫಾಲೋ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ. ಅದರಲ್ಲೂ ಪ್ರಮುಖವಾಗಿ ಏನು ಕೆಲವು ವಿಡಿಯೋಗಳು ವೈರಲ್ ಆಯಿತು, ಮತ್ತು ಅಲ್ಲಿನ ಒಂದು ರಾಜ್ಯಾತೀತಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸುದ್ದಿಗಳು ಕೂಡ ಏನು ಪ್ರಸಾರ ಆದವು. ಇದರಿಂದ ಈಗ ಜೈಲಿನ ಅಧಿಕಾರಿಗಳು ಕೂಡ ಇದ್ರ ಬಗ್ಗೆ ಒಂದು ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳೋದಕ್ಕೆ ಒಂದು ಹೊಸ ನಿಯಮಾವಳಿಗಳನ್ನು ಕೂಡ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆದ್ದರಿಂದ ಈಗ ಜೈಲಿನಲ್ಲಿ ಇರುವಂಥ ಕಾನೂನಾತ್ಮಕವಾಗಿ ಏನೇನು ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅದನ್ನಷ್ಟೇ ಈಗ ಎಲ್ಲ ಕೈದಿಗಳು ಕೂಡ ಕೊಡ್ತಾ ಇರೋದು. ಅದೇ ರೀತಿಯಾಗಿ ದರ್ಶನ್ಗೂ ಕೂಡ ನಿಯಮಗಳಲ್ಲಿ ಏನಿದೆ ಆ ಒಂದು ಸೌಲಭ್ಯಗಳನ್ನಷ್ಟೇ ಕೊಡ್ತಾ ಇದ್ದಾರೆ. ಆದ್ದರಿಂದ ಸಾಕಷ್ಟು ಕಾನೂನು ಹೋರಾಟ ಮಾಡಿ ಒಂದು ಹಿನ್ನಡೆ ಆದ ಬಳಿಕ ಈಗ ಜೈಲಿನ ಒಂದು ವಾತಾವರಣಕ್ಕೆ ಹೋಗಿಕೊಳ್ಳಬೇಕಾದಂಥ ಒಂದು ಅನಿವಾರ್ಯತೆ ಕೂಡ ಈಗ ಅವರಿಗೆ ಎದುರಾಗಿದೆ. ಸದ್ಯ ಈಗ ಅವರು ಕ್ವಾರಂಟೈನ್ ಸೆಲ್ನಲ್ಲಿದ್ದಾರೆ. ಆ ಒಂದು ಸೆಲ್ನಲ್ಲಿ ಈಗ ಸುತ್ತ ಒಂದು ಬ್ಯಾರಿಕೇಡ್ಗಳನ್ನು ಸುತ್ತಲೂ ಕೂಡ ಒಂದು ಬಂದೋಬಸ್ತನ್ನು ಮಾಡಲಾಗಿದೆ. ಅವರು ಹೊರಗಡೆ ಬರುವ ಸಂದರ್ಭದಲ್ಲೂ ಕೂಡ ಯಾರನ್ನು ಕೂಡ ವಿಸಿಟ್ ಮಾಡೋದಕ್ಕೆ ಕೂಡ ಒಂದು ಅವಕಾಶ ನೀಡದಂತೆ ಕಟ್ಟುನಿಟ್ಟಿನ ಎಚ್ಚರಿಕೆ ವಹಿಸಲಾಗಿದೆ. ಅರುಣ್, ಥ್ಯಾಂಕ್ ಯು ಮುನಿರಾಜು ಎಲ್ಲ ಡೀಟೇಲ್ಸ್.